ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನೆನಪಿದೆಯಾ, ಆಪರೇಷನ್ ಸಿಂಧೂರ ಆದ ನಂತರ ಭಾರತದಲ್ಲಿನ ಗುಪ್ತಚರ ಇಲಾಖೆಗಳು ತಮ್ಮ ಕೆಲಸ ಶುರು ಮಾಡಿಕೊಂಡವು. ಭಾರತದಲ್ಲೇ ಇದ್ದು ಪಾಕಿಸ್ತಾನಕ್ಕೆ ನೆರವನ್ನು ಕೊಡ್ತಾ ಇದ್ದ ಸಾಕಷ್ಟು ಮಂದಿಯನ್ನು ಬಂಧಿಸಲಾಯಿತು. ಅವರಲ್ಲಿ ಯೂಟ್ಯೂಬರ್ಗಳಿದ್ರು, ಸ್ಟೂಡೆಂಟುಗಳಿದ್ರು, ನೌಕಾಪಡೆಗಳಲ್ಲಿ ಕೆಲಸ ಮಾಡ್ತಿದ್ದವರಿದ್ರು, ವ್ಯಾಪಾರಿಗಳಿದ್ರು, ರಾಜಕಾರಣಿಗಳ ಸ್ಪೆಷಲ್ ಆಫೀಸರ್ಗಳಿದ್ರು. ಕೆಲ ದಿನಗಳ ಹಿಂದೆ ನೌಕಾಪಡೆಯ ಕ್ಲರ್ಕ್ ಒಬ್ಬ ಕೂಡ ಇದೇ ವಿಷಯಕ್ಕಾಗಿ ಬಂಧಿತನಾಗಿದ್ದಾನೆ. ಹೀಗೆ ಸಾಕಷ್ಟು ಮಂದಿ ಭಾರತದಲ್ಲೇ ಇದ್ಕೊಂಡು ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಉಂಡ ಮನೆಗೆ ದ್ರೋಹ ಬಗಿತಾ ಇದ್ರು. ಅಂಥವರನ್ನ ಕಂಬಿಗಳ ಹಿಂದಕ್ಕೆ ಕಳುಹಿಸಲಾಗಿದೆ. ಈಗ ಇದೇ ಕೆಲಸವನ್ನ ಇರಾನ್ ಕೂಡ ಮಾಡ್ತಾ ಇದೆ. ಅಲ್ಲಿ ಕೂಡ ಬಂಧಿತರು ಇಸ್ರೇಲ್ಗಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಇರಾನ್ ಮಾಡ್ತಾ ಇರೋ ಆರೋಪ. ಭಾರತಕ್ಕೂ ಇರಾನಿಗೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದಿದೆ. ಅಲ್ಲಿ ಯಾರನ್ನೇ ಬಂಧಿಸಿದ್ರು ಅವನ್ ತಪ್ಪು ಮಾಡಿದಾನಾ ಇಲ್ವಾ ಅನ್ನೋ ಬಗ್ಗೆ ಒಂದಷ್ಟು ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. ಆ ನಂತರ ಶಿಕ್ಷೆನ ಬಿಡುಗಡೆನ ಗೊತ್ತಾಗತ್ತೆ. ಆದ್ರೆ ಇರಾನ್ನಲ್ಲಿ ಹಾಗಲ್ಲ. ಅಲ್ಲಿ ಹಾಗೆ ದೇಶದ್ರೋಹದ ಆರೋಪದ ಅಡಿ ಬಂಧಿತರಾದವರ ಪೈಕಿ ಒಂದಷ್ಟು ಮಂದಿಗೆ ಈಗಾಗಲೇ ಗಲ್ಲು ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ. ಈ ಮಧ್ಯಪ್ರಾಚ್ಯದಲ್ಲಿ ಹಾಗೇನೆ ಅಲ್ಲಿ ಶಿಕ್ಷೆ ಕಠಿಣವಾಗಿರುತ್ತೆ. ಹಾಗಾದ್ರೆ ಅಲ್ಲಿ ಬಂಧಿತರಾಗಿರೋದು ಎಷ್ಟು ಮಂದಿ, ಅವರ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧ ಸದ್ಯಕ್ಕೆ ನಿಂತಂತೆ ಕಾಣ್ತಾ ಇದೆ. ಆದರೆ ಯಾವಾಗ ಅದು ಮತ್ತೆ ಭುಗಿಲೇಳುತ್ತೆ ಗೊತ್ತಿಲ್ಲ. ಯಾಕೆಂದರೆ ಇರಾನಿನ ಪ್ರಾಕ್ಸಿಗಳು ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಇನ್ನು ಇಸ್ರೇಲ್ ಕೂಡ ಇರಾನಿನ ಅಣ್ವಸ್ತ್ರ ತಯಾರಿಕೆಯ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಏನಾದರೂ ಮಾಡಿ ಇರಾನಿನ ಅಣ್ವಸ್ತ್ರ ತಯಾರಿಕಾ ಶಕ್ತಿಯನ್ನು ನಾಶ ಮಾಡಬೇಕು ಅಂತ ಇಸ್ರೇಲ್ ಬಯಸ್ತಾ ಇದೆ. ಜೊತೆಗೆ ಇರಾನಿನ ಪ್ರಾಕ್ಸಿಗಳ ಮೇಲೆ ಕೂಡ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಗಾಜಾದಲ್ಲಿ ಮತ್ತೆ ಚಿಗುರಿಕೊಂಡು ಹಾಕಿ ಕಾಣ್ತಾ ಇರೋ ಹಮಾಸ್ ಮೇಲೆ ದಾಳಿಗಳು ಶುರುವಾಗಿವೆ. ಅದರ ಜೊತೆಗೆ ಹೆಜ್ಬುಲ್ಲಾ ವಿರುದ್ಧ ಕೂಡ ಇಸ್ರೇಲ್ ತನ್ನ ತೀವ್ರ ದಾಳಿಗಳನ್ನು ಆರಂಭ ಮಾಡಿದೆ. ಹೌತಿಗಳ ವಿರುದ್ಧದ ಕಾರ್ಯಾಚರಣೆ ಹಾಗೆ ಮುಂದುವರಿತಾ ಇದೆ. ಇದರ ಜೊತೆ ಈ ಹಿಂದೆ ರಿಮೋಟ್ ಗನ್ಗಳನ್ನು ಬಳಸಿ ಇರಾನಿನ ಪರಮಾಣು ಸಂಶೋಧಕ ಮೊಹಸಿನ್ ಫಕೀರ್ಜಾದೆಯನ್ನ ಇಸ್ರೇಲ್ ಹೇಗೆ ಹೊಡೆದುಕೊಂಡಿತ್ತು, ಇದಕ್ಕಿದ್ದ ಹಾಗೆ ಡ್ರೋನ್ಗಳನ್ನು ಹಾರಿಸಿ ಇರಾನಿನ ಏರ್ ಡಿಫೆನ್ಸ್ ಮೇಲೆ ಮೊನ್ನೆ ಹೇಗೆ ದಾಳಿ ಮಾಡ್ತೋ, ಮತ್ತೊಂದಷ್ಟು ಅಣುವಿಜ್ಞಾನಿಗಳು ಹಾಗೂ ಸೇನಾಧಿಕಾರಿಗಳನ್ನ ಹೇಗೆ ಸೈಲೆಂಟ್ ಆಗಿ ಕೊಂದು ಹಾಕ್ತೋ, ಅದೇ ತರದ ದಾಳಿಗಳನ್ನ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಇರಾನಿನ ಮೇಲೆ ಮತ್ತಷ್ಟು ಮಾಡುವ ಸಾಧ್ಯತೆಗಳು ಕೂಡ ಇರುತ್ತವೆ. ಇಲ್ಲಿ ಹೇಗೆ ಇರಾನಿನ ಪಾಲಿಗೆ ಅದರ ಪ್ರಾಕ್ಸಿಗಳು ದೊಡ್ಡ ಶಕ್ತಿ ಅನ್ನಿಸ್ಕೊಳ್ತವೋ, ಹಾಗೆ ಇಸ್ರೇಲಿನ ಅತಿ ದೊಡ್ಡ ಶಕ್ತಿಯಾಗಿ ಕಾಣಿಸೋದು ಮೊಸಾದ್ ಅನ್ನೋ ಬೇಹುಗಾರಿಕಾ ಪಡೆ. ಗೆಳೆಯರೆ, ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಅರಬ್ ದೇಶಗಳ ನಡುವೆ ಇಸ್ರೇಲ್ ಶಕ್ತಿಯುತವಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಇಸ್ರೇಲ್ನ ಧೈರ್ಯ ಮತ್ತು ಮೊಸಾದ್ನ ಕಾರ್ಯತಂತ್ರ. ಹಾಗೆ ನೋಡಿದರೆ ಇಸ್ರೇಲಲ್ಲಿ ಶಿನ್ಬೆಟ್ನಂಥ ಇಂಟೆಲಿಜೆನ್ಸ್ ಇದೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಶತ್ರುಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ ಹೊಡೆದು ಹಾಕುವ ಚಾಕಚಕ್ಯತೆಯನ್ನು ಮೊಸಾದ್ ಹೊಂದಿದೆ. 2023ರ ಅಕ್ಟೋಬರ್ ಸಂಘರ್ಷದ ನಂತರ ಇಸ್ರೇಲ್ನ ವಿರೋಧಿಗಳನ್ನು ಇದೇ ರೀತಿಯಲ್ಲಿ ಮೊಸಾದ್ ಹೊಡೆದು ಹಾಕಿತು. ಅದು ಹಮಾಸ್ನ ನಾಯಕ ಇಸ್ಮಾಯಿಲ್ ಹಾನಿಯಾ ಇರಬಹುದು, ಯಾಹ್ಯಾ ಸಿನ್ವರ್ ಇರಬಹುದು, ಡೈಫ್ ಇರಬಹುದು, ಹೆಜ್ಬುಲ್ಲಾದ ನಾಯಕ ಹಸನ್ ನಸ್ರಲ್ಲಾ ಇರಬಹುದು. ಸಾಲು ಸಾಲು ವಿರೋಧಿಗಳು ಮೊಸಾದ್ನ ಕಾರಣಕ್ಕೆ ಹತರಾಗ್ತಾ ಹೋದ್ರು. ಇದರ ಜೊತೆ ಯಾವಾಗೆಲ್ಲ ಇರಾನ್ನ ಅಣುಬಾಂಬುಗಳ ತಯಾರಿ ಅನ್ನೋದು ಅಂತಿಮ ಹಂತಕ್ಕೆ ಬರುತ್ತೋ ಆಗೆಲ್ಲ ಇಸ್ರೇಲ್ ಅನ್ನ ಎಚ್ಚರಿಸ್ತಾ ಇರೋದು ಕೂಡ ಇದೇ ಮೊಸಾದ್ ಸಂಘಟನೆನೇ. ಅದೊಂದು ಬಲಿಷ್ಠ ನೆಟ್ವರ್ಕ್. ಇರಾನ್ ಸುತ್ತಮುತ್ತಲಿನ ದೇಶಗಳಲ್ಲಿ ಮಾತ್ರ ಅಲ್ಲ, ತೆಹರಾನ್ನಲ್ಲಿ ಕೂಡ ಮೊಸಾದ್ ಬೇರು ಬಿಟ್ಟಿದೆ. ಅವರಲ್ಲಿ ಡ್ರೋನ್ ಫ್ಯಾಕ್ಟರಿಗಳನ್ನೇ ಮಾಡ್ಕೋತಾರೆ ಅಂದರೆ ಅವರ ನೆಟ್ವರ್ಕ್ ಇನ್ನೆಷ್ಟು ಸ್ಟ್ರಾಂಗ್ ಆಗಿರಬೇಡ. ಇರಾನಿನ ಅಣುಕೇಂದ್ರಗಳ ಮೇಲೆ ಇಸ್ರೇಲ್ ನಿರ್ದಿಷ್ಟ ದಾಳಿಗಳನ್ನು ಮಾಡ್ತಲ್ಲ, ಅವುಗಳ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದು ಕೂಡ ಮೊಸಾದ್ ಏಜೆಂಟ್ರೇ. ಹೀಗಾಗಿನೇ ಈಗಲಿನ ಸರ್ಕಾರ ವಿದೇಶಿ ಬೇಹುಗಾರರನ್ನ, ಅವರಿಗಾಗಿ ಕೆಲಸ ಮಾಡ್ತಿದ್ದವರನ್ನ ಹುಡುಕುವ ಕೆಲಸಕ್ಕೆ ಮುಂದಾಗಿದೆ. ಗೆಳೆಯರೆ, ಇರಾನ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಸರ್ಕಾರದ ಪರ ಹಾಗೂ ಸರ್ಕಾರದ ವಿರುದ್ಧ ಇರೋ ದೊಡ್ಡ ಜನರ ದಂಡೆ ಇದೆ. ಖಮೇನಿ ಆಡಳಿತವನ್ನ ವಿರೋಧಿಸುವವರ ಸಂಖ್ಯೆ ಕೂಡ ಅಲ್ಲಿ ಚಿಕ್ಕದೇನಲ್ಲ. ಇತ್ತೀಚೆಗಷ್ಟೇ ಅಲ್ಲಿ ಬುರ್ಖಾ, ಹಿಜಾಬ್ ಹೆಸರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದವು. ಒಂದು ಕಾಲಕ್ಕೆ ಅತಿಯಾದ ವೆಸ್ಟರ್ನ್ ಪ್ರಭಾವದ ವಿರುದ್ಧ ಪ್ರತಿಭಟಿಸಿ ಇಸ್ಲಾಮಿಕ್ ಆಡಳಿತವನ್ನ ತಾನಾಗಿ ಹೇರಿಕೊಂಡ ಇರಾನ್ ಈಗ ಕಟ್ಟರ್ ಇಸ್ಲಾಮಿನ ವಿರುದ್ಧ ಪ್ರತಿಭಟಿಸ್ತಾ ಇದೆ. ಅಲ್ಲಿ ಮತ್ತೆ ಪ್ರಜಾಪ್ರಭುತ್ವವೋ ರಾಜಪ್ರಭುತ್ವವೋ ಯಾವುದಾದ್ರೂ ಒಂದು ಬರಬೇಕು ಅಂತ ಬಯಸುವವರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಲ್ಲಿ ಮೊಸಾದ್ನಂಥ ಸಂಘಟನೆಗಳಿಗೆ ಕೆಲಸ ಮಾಡೋದಕ್ಕೆ ಜನರನ್ನ ಹುಡುಕೋದು, ಅಪಾಯಿಂಟ್ ಮಾಡ್ಕೊಳ್ಳೋದು ಕಷ್ಟ ಏನಾಗೋದಿಲ್ಲ. ಮೊನ್ನಿನ ದಾಳಿಗಳ ಸಂದರ್ಭದಲ್ಲಿ ಕೂಡ ಈ ಮೊಸಾದ್ ಏಜೆಂಟರ ಕೆಲಸ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಹೀಗಾಗಿ ಇರಾನ್ನ ಸೇನೆ, IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಹಾಗೂ ಅಲ್ಲಿನ ಪೊಲೀಸರು
ಇರಾನಿನ ನಾನಾ ನಗರಗಳಲ್ಲಿ ಜಂಟಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಇಷ್ಟೊಂದು ಜನ ಇಸ್ರೇಲ್ಗಾಗಿ ಕೆಲಸ ಮಾಡ್ತಾ ಇದ್ರಾ? ಗೆಳೆಯರೆ, ಇಲ್ಲಿ ಇರಾನ್ ಸರ್ಕಾರ ತನ್ನ ವಿರುದ್ಧ ದನಿ ಎತ್ತುತ್ತಾ ಇದ್ದವರನ್ನ, ಪ್ರಜಾಪ್ರಭುತ್ವಕ್ಕಾಗಿ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಮಾತಾಡ್ತಿದ್ದವರನ್ನ, ಮೊನ್ನೆ ಇರಾನ್ ದಾಳಿ ಮಾಡ್ತಿದ್ದ ಸಂದರ್ಭದಲ್ಲಿ ಖುಷಿಯಾಗಿ ಬುರ್ಖಾ ಹಿಜಾಬುಗಳನ್ನು ಕಿತ್ತೆಸೆದವರನ್ನ, ಅವರನ್ನು ಬೆಂಬಲಿಸಿದವರನ್ನ ಕೂಡ ಇಸ್ರೇಲಿನ ಬೇಹುಗಾರರು ಅನ್ನೋ ಪಟ್ಟಿ ಹಾಕಿ ಬಂಧಿಸ್ತಾ ಇದೆ ಅನ್ನುವ ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಆದರೆ ಅಲ್ಲಿನ ಸರ್ಕಾರ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಒಂದ್ಸರಿ ಡಿಸೈಡ್ ಮಾಡಿಬಿಟ್ರೆ ಅಲ್ಲಿನ ಯಾವ ಕಾನೂನು, ಯಾವ ಆರೋಪಗಳು ಏನು ಕೂಡ ಅವರನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಖಮೇನಿ ಆದೇಶಕ್ಕಿಂತ ದೊಡ್ಡ ಕಾನೂನು ಯಾವುದೂ ಇಲ್ಲ. ಈಗಾಗಲೇ ಕೆಲವರಿಗೆ ಇಸ್ರೇಲ್ನ ಸರ್ಕಾರ ಶಿಕ್ಷೆಯನ್ನು ಕೂಡ ಕೊಟ್ಟಿದೆ. ಇನ್ನು ಅಲ್ಲಿನ ಸ್ಥಳೀಯ ಪತ್ರಿಕೆ ಇರಾನ್ ವೈರ್ ವರದಿ ಮಾಡಿರೋ ಪ್ರಕಾರ 2020ರಲ್ಲಿ ಮೊಹಸಿನ್ ಫಖ್ರಿಜಾದೆಯ ಹತ್ಯೆಯ ಸಂದರ್ಭದಲ್ಲಿ ಇಸ್ರೇಲ್ಗೆ ಸಹಾಯ ಮಾಡಿದ್ರು ಅನ್ನೋ ಆರೋಪದ ಮೇಲೆ ಬಂಧಿತರಾಗಿದ್ದ 3ರನ್ನ ಮತ್ತು ಮೊಸಾದ್ ಜೊತೆ ನಂಟನ್ನು ಹೊಂದಿದ್ರು ಅನ್ನಲಾದ 3ರನ್ನ ಅಂದರೆ ಒಟ್ಟು 6 ಮಂದಿಯನ್ನು ಈಗಾಗಲೇ ಇರಾನ್ನಲ್ಲಿ ಗಲ್ಲಿಗೇರಿಸಲಾಗಿದೆ. ಇನ್ನು ಕೆರ್ಮನ್ ಶಾ, ಇಸ್ಫಹಾನ್, ಖುಜಸ್ತಾನ್, ಫಾರ್ಸ್ ಮತ್ತು ಲೋರೆಸ್ತಾನ್ ಮುಂತಾದ ಭಾಗಗಳಿಂದ 700 ಮಂದಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಅಲ್ಲಿನ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಇನ್ನು ಈ ಬಂಧನ ಆಗ್ತಾ ಇರೋದು ಕದನ ವಿರಾಮದ ನಂತರ. ಇರಾನ್ ದೇಶದ್ರೋಹ ಎಸಗುವವರು ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಸಂದೇಶವನ್ನು ತನ್ನ ಜನರಿಗೆ ಕೊಡೋದರ ಮೂಲಕ ಇಸ್ರೇಲ್ ಜೊತೆ ಕೈಜೋಡಿಸುವವರಿಗೆ, ಇಸ್ಲಾಮಿಕ್ ಆಡಳಿತದ ವಿರುದ್ಧ ದನಿ ಎತ್ತುವವರಿಗೆ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದೆ. ಇನ್ನು ಸದ್ಯಕ್ಕೆ ಇರಾನ್ನಲ್ಲಿ ನಡೀತಿರೋ ಕಾರ್ಯಾಚರಣೆಗಳು, ಬಂಧನಗಳಿಗೆ ಕಾರಣ ಇಸ್ರೇಲ್ ಇರಾನ್ ಮೇಲೆ ಮೊನ್ನೆ ನಡೆಸಿದ ನಿಖರ ದಾಳಿಗಳು ಮತ್ತು ಅಲ್ಲಿ ನಡೆದ ಒಂದಷ್ಟು ಪ್ರಮುಖರ ಹತ್ಯೆಗಳು. ಸೊ ಇಸ್ರೇಲ್ಗೆ ಇಷ್ಟೊಂದು ನಿಖರ ಮಾಹಿತಿ ಹೇಗೆ ಸಿಗುತ್ತು ಅನ್ನೋದನ್ನು ಇರಾನ್ ಹುಡುಕ್ತಾ ಹೋಯಿತು. ಆಗ ಅವರಿಗೆ ಕಾಣಿಸಿದ್ದು ಮೊಸಾದ್ನ ಹೆಜ್ಜೆ ಗುರುತುಗಳು. ಹೀಗಾಗಿ ಇರಾನ್ ಅಲ್ಲಿ ತನ್ನ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಇನ್ನು ಇಲ್ಲಿ ಇರಾನ್ನ ಗುಪ್ತಚರ ಏಜೆನ್ಸಿಗಳು ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿರೋದಷ್ಟೇ ಅಲ್ಲ, ಅವರ ತಪ್ಪೊಪ್ಪಿಗೆ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇವೆ. ಆ ವಿಡಿಯೋಗಳು ಹೊರಬಂದಿವೆ. ಈ ಸಂದರ್ಭದಲ್ಲಿ ಬರೀ ಮೊಸಾದ್ ಮಾತ್ರ ಅಲ್ಲ, ಶಿನ್ಬೆಟ್, ಬ್ರಿಟನ್ನ MI6 ಮತ್ತು ಅಮೆರಿಕಾದ CIA ಕೂಡ ಅಲ್ಲಿ ಆಳವಾಗಿ ಬೇರು ಬಿಟ್ಟಿದೆ ಅನ್ನೋದು ಇರಾನ್ಗೆ ಗೊತ್ತಾಗ್ತಾ ಇದೆ. ಇದವರನ್ನು ಆತಂಕಕ್ಕೂ ಈಡು ಮಾಡ್ತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಂಡು ಬಿಟ್ಟಿವ್ಯಾ ಅನ್ನೋ ಅನುಮಾನ ಕೂಡ ಇರಾನಿನ ಆಡಳಿತಕ್ಕೆ ಇದರಿಂದ ಬರ್ತಾ ಇದೆ. ಹೀಗಾಗಿನೇ ಅವರು ಸಿಕ್ಕವರನ್ನು ಹಿಡ್ಕೊಂಡು ಜೈಲಿಗೆ ತಳ್ತಾ ಇದ್ದಾರೆ. ಇದರ ಜೊತೆ ಅಲ್ಲಿ ಇಸ್ಲಾಮಿಕ್ ಆಡಳಿತ ತನ್ನ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ, ಪ್ರತಿಭಟನೆಯ ದನಿಗಳನ್ನು ಅಡಗಿಸೋದಕ್ಕೆ ಕೂಡ ಈ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇಲ್ಲಿದೆ. ಇದರ ಜೊತೆ ಇರಾನ್ ವಿರುದ್ಧ ಇರೋ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಹುಡುಕಿ ಅವರನ್ನು ದಮನ ಮಾಡುವ ಪ್ರಯತ್ನಗಳನ್ನು ಅಲ್ಲಿನ ಆಡಳಿತ ಶುರು ಮಾಡಿದೆ. ಯಾರ್ಯಾರು ಇರಾನಿನ ಒಳಗೆ ಏನೆಲ್ಲ ಆಗ್ತಾ ಇತ್ತು ಅನ್ನೋ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ರೋ ಅಂಥವರೂ ಕೂಡ ಈಗ ಆಡಳಿತದ ಕೆಂಗಣ್ಣಿಗೆ ಗುರಿಯಾಗ್ತಾ ಹೋಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗೆ ಅಟ್ಯಾಚ್ ಆಗಿರುವ ಮೊಬೈಲ್ ನಂಬರ್ಗಳನ್ನು ಟ್ರ್ಯಾಕಲ್ಲಿಟ್ಟಿದ್ದಾರೆ. ಒಂದು ವೇಳೆ ಯಾರಾದರೂ ದೇಶ ವಿರೋಧಿ ಕೃತ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತಗೋತೀವಿ, ನೀವು ನಮ್ಮ ಕಣ್ಗಾವಲಲ್ಲೇ ಇದ್ದೀರಿ ಅನ್ನೋ ಮೆಸೇಜ್ಗಳನ್ನು ಇರಾನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಅಲ್ಲಿನ ಪ್ರಭಾವಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಕೂಡ ಕೊಡ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇದು ಗೆಳೆಯರೆ, ಇರಾನ್ನಲ್ಲಿ ಇಸ್ರೇಲಿ ಬೇಹುಗಾರರು ಅನ್ನೋ ಅನುಮಾನದ ಮೇಲೆ 100 ಮಂದಿಯನ್ನು ಬಂಧಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.